ರೈತ ದೇಶದ ನಾಡಿಮಿಡಿತ. ನೇಗಿಲ ಯೋಗಿಯ ಬೆವರು ನಮ್ಮ ನಿಮ್ಮೆಲ್ಲರ ಉಸಿರು. ಹೊಸ ಕೃಷಿ ತಾಂತ್ರಿಕತೆಗಳ ಹೂರಣ, ರೈತ ಯಶೋಗಾಥೆಗಳ ಅನಾವರಣ. ನಿಮ್ಮ ನೆಚ್ಚಿನ ಅನ್ನದಾತ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನ್ ಶಮೀರಾ ಬೆಳುವಾಯಿ. ಇದೊಂದು ವಿದೇಶಿ ಹಣ್ಣು. ಕಳೆದ 2-3 ವರ್ಷಗಳಿಂದ ನಮ್ಮ ದೇಶದಲ್ಲೂ ಈ ಬೆಳೆಯ ಬಗ್ಗೆ ರೈತ ತಲೆ ಕೆಡಿಸಿಕೊಳ್ತಾ ಇದ್ದಾನೆ. ರಾಜ್ಯದಲ್ಲೂ ಇದರ ಗಾಳಿ ಬೀಸ್ತಾ ಇದ್ದು ಅಲ್ಲೊಬ್ಬ ಇಲ್ಲೊಬ್ಬ ರೈತರು ಈ ಹಣ್ಣಿನ ಕೃಷಿ ಮಾಡಿ ತಮ್ಮ ಅದೃಷ್ಟ ಪರೀಕ್ಷೆ ನಡೆಸಿದ್ದಾರೆ. ಹೌದು, ನಾವು ಹೇಳ್ತಾ ಇರೋದು ಡ್ರ್ಯಾಗನ್ ಫ್ರೂಟ್ ಬಗ್ಗೆ. ದ್ರಾಕ್ಷಿ ನಾಡಿನಲ್ಲೊಬ್ಬ ಈ ಹಣ್ಣಿನ ಕೃಷಿ ಮಾಡಿ ಸುತ್ತಮುತ್ತಲ ರೈತರ ಹುಬ್ಬೇರಿಸಿದ್ದಾನೆ. ಇವ್ರೇ ವಿಜಯಪುರ ಜಿಲ್ಲೆ ಬಾಬಾನಗರದ ಭರಮಪ್ಪ ಬಸಪ್ಪ ಬಸ್ತಿ. ಯಾವಾಗ್ಲೂ ಬನಿಯನ್ ಮತ್ತು ಪೈಜಾಮ್ ಮೇಲೆ ಇರೋ ಇವರನ್ನ ನೋಡಿದ್ರೆ ಡ್ರ್ಯಾಗನ್ ಫ್ರೂಟ್ ಬೆಳೆದವರು ಇವರೇನಾ ಅನ್ನೋ ಸಂಶಯ ಬರೋದು ಗ್ಯಾರಂಟಿ. ಆದ್ರೆ ಇವರು ಈ ಭಾಗದ ಪ್ರಗತಿಪರ ರೈತರಲ್ಲಿ ಒಬ್ರು. ಈ ಮೊದಲು ದ್ರಾಕ್ಷಿಯ ಬೀಡು ಎಂದೇ ಹೆಸರುವಾಸಿಯಾಗಿದ್ದ ಬಾಬಾನಗರದಲ್ಲಿ ಆಪಲ್ ಬಾರೆ ಬೆಳೆದು ಆಶ್ಚರ್ಯ ಮೂಡಿಸಿದ್ರು. ಪ್ರಸ್ತುತ ಡ್ರ್ಯಾಗನ್ ಫ್ರೂಟ್ ಕೃಷಿ ಮಾಡಿ ಮನೆ ಮಾತಾಗಿದ್ದಾರೆ. ಕೃಷಿಯಲ್ಲಿ ಹೊಸತನಕ್ಕೆ ಮಿಡಿಯೋ ಇವರು ವ್ಯಾಪಾರಸ್ಥರು ಹೌದು. ಡ್ರ್ಯಾಗನ್ ಫ್ರೂಟ್ ಉತ್ತರ ಕರ್ನಾಟಕದ ಭಾಷೆಯಲ್ಲಿ ಹೇಳಬೇಕು ಅಂದ್ರೆ ರಟಗೋಳಿ ಹಣ್ಣು, ಅರ್ಥಾತ್ ಪಾಪಸ್ ಕಳ್ಳಿ ಹಣ್ಣು. ಕ್ಯಾಕ್ಟಸ್ ಜಾತಿಗೆ ಸೇರಿದ ಸುಧಾರಿತ ತಳಿ ಅನ್ನಬಹುದು. ಸುಮಾರು 3 ವರ್ಷಗಳ ಹಿಂದೆ ಭರಮಪ್ಪ ಅರ್ಧ ಎಕರೆಯಲ್ಲಿ ಇದರ ಕೃಷಿ ಆರಂಭಿಸಿದ್ರು. ಇಂದು ಅದು 2 ಎಕರೆಗೆ ವಿಸ್ತೀರ್ಣಗೊಂಡಿದೆ. ಈಗ ನೀವು ನೋಡ್ತಾ ಇರೋದು 3ನೇ ಬೆಳೆ. ಈ ವರ್ಷ ಉತ್ತಮ ಇಳುವರಿ ಮತ್ತು ಆದಾಯದ ನಿರೀಕ್ಷೆಯಲ್ಲಿದ್ದಾರೆ ಭರಮಪ್ಪ. ನಾವು ಸಾಲಿನ ಸಾಲಿಗೆ 12 ಫೂಟ್ ರೀ, ಗಿಡದಿಂದ ಗಿಡಕ್ಕೆ 7 ಫೂಟ್ ರೀ, ಒಂದು ಕಲ್ಲಿ 4 ಸಸಿ ಕೊಟ್ಟಿರ್ತಾವ್ರಿ. ನಾವು ಒಂದು ನೆಲದಿಂದ ಅದನ್ನ 3.5 ಫೂಟ್ ಹೋದ ನಂತರ ಅದನ್ನ ಮ್ಯಾಲ ಅಥವಾ ರಿಂಗ್ ಪದ್ಧತಿ ಒಳಗೆ ಟೈರ್ ಒಳಗೆ ಹಿಂಗೆ ಹಾಕಿ ಕೆಳಗೆ ಬಾಗಿಸಿದಾಗೇನೆ ಅದು ಫ್ಲವರಿಂಗ್ ಬರ್ತದೆ ರೀ. ನಾವು ಮೇಲೆ ಕಟ್ಕೊತ ಹೋದ್ರೆ ಫ್ಲವರಿಂಗ್ ಬರೋದಿಲ್ಲ ರೀ. ನೀರು ಏನು ಬೇಕಾಗಿಲ್ಲ ಸರ್. ಇದಕ್ಕೆ 15 ದಿವಸಕ್ಕೆ ಒಂದು 5 ನಿಮಿಷ ತಿಪ್ಪಿ ಗೊಬ್ಬರ ಹಾಕಿದ್ದು ಒದ್ದೆ ಆಗುವಷ್ಟಾದ್ರೆ ಸಾಕು ರೀ. ಹೆಚ್ಚಿಗೆ ನೀರು ಬೇಕಾಗಿಲ್ಲ ರೀ. ಇದು ನಮ್ಮ ಬರಗಾಲ ಪೀಡಿತ ಪ್ರದೇಶಕ್ಕೆ ಹೇಳಿ ಮಾಡಿದ್ದು ಬೆಳೆ ಅದ ರೀ. ಹೆಚ್ಚಿಗೆ ನೀರು ಸ್ವಲ್ಪ ಹೆಚ್ಚಿಗೆ ಆದರೆ ಸ್ವಲ್ಪ ಕೊಳಿಯೋದು ಅದ ರೀ. ಅದನ್ನು ನಾವು ಸೋಡೋಮೋನಾಸ್ ಯೂಸ್ ಮಾಡಿದ್ರೆ ಕಡಿಮೆ ಆಗ್ತದೆ ರೀ. ಜೂನ್ ಜುಲೈದೊಳಗೆ ನಾಟಿ ಮಾಡಬೇಕು ಅಥವಾ ಡಿಸೆಂಬರ್ ತನಕ ನಾಟಿ ಮಾಡಿದ್ರು ಬರ್ತದೆ ರೀ. ಮಾರ್ಚ್ ಏಪ್ರಿಲ್ ಮೇ 3 ತಿಂಗಳು ಅದಕ್ಕೆ ಗರ್ಭಧಾರಣೆ ಆಗ್ತದೆ ರೀ. ಜೂನ್ ಜುಲೈದಾಗ ಫ್ಲವರಿಂಗ್ ಬರ್ತದೆ ರೀ. ಆಗಸ್ಟ್ ಸೆಪ್ಟೆಂಬರ್ದಾಗ ನಮ್ಗೆ ಕಾಯಿ ಸಿಗ್ತದೆ ಸರ್. ಅದನ್ನು ನಾವು ಬಾಕ್ಸ್ದೊಳಗೆ ಹಾಕ್ತೇವೆ ರೀ. ಬಾಕ್ಸ್ದೊಳಗೆ ಹಾಕಿ 6-12 ಕಾಯಿಯನ್ನು ಹಾಕಿ ನಾವು ಮಾರ್ಕೆಟ್ ಕಳಿಸ್ಕೊಡ್ತೀವಿ. ಈ ಬೆಳೆ ನಮಗೆ ಮಾರ್ಕೆಟ್ನಲ್ಲಿ ಭಾಳ ಬೇಡಿಕೆ ಇದೆ ರೀ. ಈಗಾಗಲೇ ನಮ್ಮದು ಹುಬ್ಬಳ್ಳಿ, ಧಾರವಾಡ, ಸೋಲಾಪುರ, ಮಿರಜ್, ಕೋಲ್ಹಾಪುರ ಎಲ್ಲ ಕಡೆ ರೀ ಇದು 150-200 ತನಕ ಮಾರ್ತದೆ ರೀ. ನಾವು ಇದನ್ನು ಹಚ್ಚಿ ಈಗ 3 ವರ್ಷ ಆಯ್ತು ರೀ. ಒಂದು ಕಾಯಿ 400-500 ಗ್ರಾಮ್ ತೂಗ್ತದೆ ರೀ. ಮತ್ತು ಒಂದು ಗಿಡಕ್ಕೆ ಇದು ಫಸ್ಟ್ ವರ್ಷ ನಾವು ಹಚ್ಚಿದಾಗ 2 kg ಬಂತು ರೀ. ಅದು ಒಂದು ಕಲ್ಲಿಗೆ 4 ಗಿಡಗಳು ಕೊಟ್ಟಿರ್ತಾವೆ ರೀ. 8-10 kg ಮಾಲ್ ಸಿಗ್ತಾರೆ ನಮಗೆ ರೀ. ನಾವು 50 ರೂಪಾಯಿ kg ಮಾರಿದಾಗೇ ಅದು ನಮಗೊಂದು ಕಲ್ಲಿಗೆ 500 ರೂಪಾಯಿ ಆಯ್ತು ರೀ. 500 ನಮ್ಮ 500 ಕಲ್ಲಿಗೆ ರೀ 2.5 ಲಕ್ಷ ರೂಪಾಯಿ ನಮಗೆ ಆದಾಯ ಬಂದದ ರೀ ಫಸ್ಟ್ ವರ್ಷ ರೀ. 2ನೇ ವರ್ಷಕ್ಕೆ ನಮಗದು ಒಂದು 8 ಲಕ್ಷ ರೂಪಾಯಿ ತನಕ ಆಗಿದೆ ರೀ. ಮತ್ತು ನಾವು ರೈತರು ಇದನ್ನು ನಮ್ಮ ತೋಟದಲ್ಲಿ 50 ರೂಪಾಯಿದಾಗ ನಾವು ಕೊಟ್ಟರು 1 ಎಕರೆಗೆ 10 ಲಕ್ಷ ರೂಪಾಯಿ ಸರಳ ಆಗ್ತದೆ ರೀ. ನಂದು ಮೊದಲು ಒಂದು ಅರ್ಧ ಎಕರೆ ಐತ್ರಿ. ಈಗ ಇದನ್ನು ಬೆಳೆಯನ್ನು ಮತ್ತು ಸ್ವಲ್ಪ ಹೆಚ್ಚಿಗೆ ಮಾಡೀನಿ ರೀ. ಈಗ ಹೆಚ್ಚು ಮಾಡಿ ನನಗೆ ಆದಾಯ ಫುಲ್ ಬಂದದ್ರಿ ಇದರಿಂದ. ಇಲ್ಲಿ ರೈತರು ಸಾಲುಗಳ ನಡುವೆ 12 ಅಡಿ ಹಾಗೇನೆ ಗಿಡಗಳ ನಡುವೆ 7 ಅಡಿ ಅಂತರದಲ್ಲಿ ನಾಟಿ ಮಾಡಿದ್ದಾರೆ. ಒಂದು ಕಲ್ಲಿನ ಕಂಬಕ್ಕೆ 4 ಗಿಡಗಳನ್ನು ಬೆಳೆಸಿದ್ದಾರೆ. ಆಧಾರಕ್ಕೆ ಎತ್ತರದಲ್ಲಿ ರಿಂಗ್ ಮಾದರಿಯಲ್ಲಿ ಟೈರ್ ಕಟ್ಟಲಾಗಿದೆ. ಇದಕ್ಕೇನೂ ಹೆಚ್ಚು ನೀರಿನ ಅವಶ್ಯಕತೆ ಇಲ್ಲ. ರೈತರು ಇಲ್ಲಿ ಡ್ರಿಪ್ ಮೂಲಕ ಅತಿ ಕಡಿಮೆ ಪ್ರಮಾಣದಲ್ಲಿ ನೀರನ್ನ ಒದಗಿಸ್ತಾ ಇದ್ದು ಹೆಚ್ಚು ಸಾವಯವ ಗೊಬ್ಬರಗಳನ್ನು ಬಳಕೆ ಮಾಡ್ತಾರೆ. ಈ ಹಣ್ಣಿಗೆ ಮಾರುಕಟ್ಟೆಯಲ್ಲಿ ಉತ್ತಮ ಬೇಡಿಕೆ ಇದ್ದು ಕೆಜಿಗೆ 150-200 ರೂಪಾಯಿ ದೊರೀತಾ ಇದೆ. ಡ್ರ್ಯಾಗನ್ ಫ್ರೂಟ್ ಇದನ್ನ ಪೋಷಕಾಂಶಗಳ ಆಗರ ಅಂತಾನೆ ಹೇಳಲಾಗುತ್ತೆ. ಇದು ಹಲವಾರು ಆರೋಗ್ಯ ವೃದ್ಧಿಕಾರಕ ಗುಣಗಳನ್ನು ಹೊಂದಿದೆ.
ವಿಜಯಪುರ ಜಿಲ್ಲೆಯ ಬಾಬಾನಗರದ ರೈತ ಭರಮಪ್ಪ ಬಸ್ತಿ ಈ ಹಣ್ಣಿನ ಬೇಸಾಯದ ಜೊತೆಗೆ ಇದರ ನರ್ಸರಿಯನ್ನೂ ಮಾಡಿ ಒಳ್ಳೆಯ ಆದಾಯ ಗಳಿಸುತ್ತಿದ್ದಾರೆ. ಇವರ ಈ ಕೃಷಿ ಸುತ್ತಮುತ್ತಲ ರೈತರಿಗೆ ಹೊಸ ಭರವಸೆಯನ್ನ ಮೂಡಿಸಿದೆ. ಡ್ರ್ಯಾಗನ್ ಫ್ರೂಟ್ ಪಾಪಸ್ಕಳ್ಳಿ ಜಾತಿಗೆ ಸೇರಿದ ಹಣ್ಣು. ಆದರೆ ನಮ್ಮ ದೇಶದ್ದಲ್ಲ. ಅಮೆರಿಕದ ಮೆಕ್ಸಿಕೋ ಪ್ರಾಂತ್ಯ ಇದರ ಉಗಮವಾದರೂ ಥೈಲ್ಯಾಂಡ್, ವಿಯೆಟ್ನಾಂ, ಇಸ್ರೇಲ್ ಮತ್ತು ಶ್ರೀಲಂಕಾ ದೇಶದಲ್ಲಿ ಇದು ವಾಣಿಜ್ಯ ಬೆಳೆಯಾಗಿ ಹೊರಹೊಮ್ಮಿದೆ. ಪ್ರಸ್ತುತ ಹೊರದೇಶಗಳಿಂದೇ ನಮ್ಮ ದೇಶಕ್ಕೆ ಆಮದಾಗ್ತಾ ಇದೆ. ಈ ಹಣ್ಣು ಆರೋಗ್ಯ ವೃದ್ಧಿಕಾರಕ ಗುಣಗಳನ್ನ ಹೊಂದಿದ್ದು ಕೆಲವು ರೋಗಗಳಿಗೆ ರಾಮಬಾಣ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ಈ ಹಣ್ಣಿಗೆ ಇಂದು ಅಧಿಕ ಬೇಡಿಕೆ ಉಂಟು. ಇದರಲ್ಲಿ ಮುಖ್ಯವಾಗಿ 3 ತಳಿಗಳನ್ನ ನೋಡಬಹುದು. ಕೆಂಪು ಮತ್ತು ಬಿಳಿ ಬಣ್ಣದ ತಿರುಳಿರೋ ತಳಿಗೆ ಹೆಚ್ಚಿನ ಬೇಡಿಕೆ ಇದೆ. ಮತ್ತು ಮೇಲೆ ಈ ಹಣ್ಣಿನಿಂದ ಕೆಲವೊಂದು ಇದರೊಳಗೆ ಆಯುರ್ವೇದಿಕ ಪೋಷಕಾಂಶಗಳು ಸಾಕಷ್ಟು ಅದಾವ್ರಿ. ಇದ್ರ ಈ ಹಣ್ಣು ತಿನ್ನೋದ್ರಿಂದ ಕಿಡ್ನಿ, ಲಿವರ್, ಹಾರ್ಟ್, ಶುಗರ್, ಕ್ಯಾನ್ಸರ್ ಎಲ್ಲ ನಿಯಂತ್ರಣ ಬರ್ತದೆ ರೀ. ಎಲುಗಳು ಗಟ್ಟಿ ಆಗ್ತಾವ್ರಿ, ಹಲ್ಲು ಗಟ್ಟಿ ಆಗ್ತದೆ, ಕಣ್ಣು ಪ್ರೆಸ್ ಆಗ್ತಾವ ಮತ್ತು ಜ್ಞಾಪಕ ಶಕ್ತಿ ಹೆಚ್ಚಾಗ್ತದೆ ರೀ. ಮತ್ತು ಡೆಂಗು ಜ್ವರ ಬಂದ್ ಆಗ್ತದೆ, ನಿಲ್ತದೆ ರೀ. ಮತ್ತು ಬಿಳಿ ರಕ್ತ ಕಣಗಳು ಹೆಚ್ಚಾಗ್ತಾವ. ಆ ಹಣ್ಣನ್ನು ನಾವು ತಗೊಂಡು ಹಣ್ಣು ತ್ವಾಟಿ ಸುಲಿದು ಅದನ್ನು ತಿಂದ ನಂತರ ಸೊಟ್ಟೆಯನ್ನು ಬಿಸಾಕಿ ಹೋಗಿಬಾರ್ದು ರೀ. ಬಿಸಾಕಿ ಹೋಗಿಂತ ಅದನ್ನು ಒಂದು ಹಸಿ ಕಾಟನ್ ಅರಿಬೇಲು ಹಾಕಿಟ್ಟು ಮುಂಜಾನೆ ನಾವು ಸ್ನಾನ ಮಾಡಿ ಮುಂದೆ ಆ ತ್ವಾಟಿಯನ್ನು ಮೈಗೆ ಹಚ್ಚಿ ತಿಕ್ಕೊಂಡಿದ್ರೆ ಇವತ್ತು ನಮಗೆ ತುರಿಕೆ ಬಿಡುವುದಿರ್ಬೋದು ಅಥವಾ ಚಿಬ್ ಇರ್ಬೋದು, ಯಾವುದೇ ಚರ್ಮ ರೋಗ ಇರ್ಬೋದು, ಅದರಿಂದ ಆ ತೊಗಟೆಯಲ್ಲಿದ್ದಂಥ ಪೋಷಕಾಂಶಗಳಿಂದ ಎಲ್ಲ ಅದು ಕಡಿಮೆ ಆಕೋತ ಹೋಗ್ತದೆ ರೀ. ಭರಮಪ್ಪ ಗಸ್ತಿ ಕೇವಲ ಡ್ರ್ಯಾಗನ್ ಫ್ರೂಟ್ ಬೆಳೀತಾ ಇಲ್ಲ, ಅವುಗಳ ಸಸಿಗಳನ್ನ ತಯಾರಿಸಿ ಮಾರಾಟ ಮಾಡ್ತಾ ಇದ್ದಾರೆ. ಸಸಿಗಳಿಗೆ ಬೇಡಿಕೆಯೂ ಸಾಕಷ್ಟಿದ್ದು ಅದರಿಂದಲೂ ಉತ್ತಮ ಆದಾಯ ಬರ್ತಾ ಇದೆ. ವರ್ಷಗಳ ಹಿಂದೆ ಭರಮಪ್ಪ ಆರಂಭಿಸಿದ ಡ್ರ್ಯಾಗನ್ ಫ್ರೂಟ್ ಕೃಷಿ ನೋಡಿ ಅಕ್ಕಪಕ್ಕದ ರೈತರು ಲೇವಡಿ ಮಾಡಿದ್ರಂತೆ. ಆದರೆ ಈಗ ಅವರೇ ರೈತರ ಸಾಧನೆಯನ್ನ ಕಂಡು ಕೊಂಡಾಡ್ತಿದ್ದಾರೆ. ಬೇರೆ ಬೇರೆ ಊರುಗಳಿಂದ ಬರೋ ರೈತರು ಇವರನ್ನ ಮುಕ್ತ ಕಂಠದಿಂದ ಹೊಗಳ್ತಾ ಇದ್ದಾರೆ. ಇದು ಡ್ರ್ಯಾಗನ್ ಫ್ರೂಟ್ ಮೊದಲು ಒಂದು ಕಲ್ಪಡಿ ಅಂತ ಬರ್ತಿತ್ರಿ. ಆ ಕಲ್ಪಡಿ ಒಳಗ ಸಣ್ಣ ಕೆಂಪ್ ಅನ್ನುವಂಥದ್ದು ಒಂದು ಕಾಯಿ ಆಗ್ತಿತ್ರಿ. ಅದೇ ಮಾದರಿ ಅವು ಎಲ್ಲರೂ ತಿಂತಿದ್ರಿ. ಅದ್ರ ಏನೋ ಇದ್ರೊಳಗೆ ಔಷಧ ಗುಣ ಐತಿ ಅಂತೇಳಿ ಈಗ ಇದೇ ಕಲ್ಪಡಿನೇ ಈಗ ಡ್ರ್ಯಾಗನ್ ಫ್ರೂಟ್ ಅಂತೇಳಿ ವಿದೇಶಿ ತಳಿಯನ್ನು ನಮ್ಮ ಭರಮಣ್ಣ ಪಂಡಿತ್ ಅವ್ರು ತೊಗೊಂಬಂದಾರ್ರಿ. ಮೊದಲು ಅವರು ಹಚ್ಚು ಮುಂದೆ ಇದೇನಪ್ಪ ಕಲ್ಪಡಿ ಪಡಿ ಹಚ್ಲಾಕತ್ತಾರಲ್ಲ ಅಂತೇಳಿ ಅದನ್ನ ನಾವು ಏನೋ ಅಂತಿದೀವಿ ಅವ್ರಿಗೆ. ಇದೇನ್ ರೊಟ್ಗೊಳಿ ಮುಳ್ಳು ಹಂಚತಾನ, ಇದನ್ಯಾಕೆ ಏನ್ ಮಾಡ್ಲತ್ತಾರ, ಇವ್ರು ಏನ್ ಶಣೆರ್ ಅದಾರಿಲ್ಲ ಅಂತ ನಾವು ವಿಚಾರ ಮಾಡ್ತಿದೀವಿ. ಫಸ್ಟಿಗೆ ಇವರು ತಂದ್ರ ಬಿಟ್ಟಿಗೆ ನಮ್ಗೊಂಥರ ಏನೋ ಅಂತಂದ್ರು ಇದೊಂದು ನಮ್ಮನ್ನ ಯಾವ ಬೆಳೆಪ ಅನ್ನುವಂಗ ಇದ್ದಿದ್ದಿಲ್ರಿ ನಮಗೆ. ಆ ಮೊಮೆಂಟ್ನ ನಾವು ಅವ್ರಿಗೆ ಕೇಳಿದೆವು, ಇಲ್ಲ ಇದು ಡ್ರ್ಯಾಗನ್ ಫ್ರೂಟ್ಸ್ ಅಂತ ಹೇಳಿ ಬರ್ತೈತಿ ಮತ್ತು ಇದನ್ನು ನೀವು ಮಾಡಿರಿ ಅಂದ್ರಿ. ಆ ಟೈಮ್ದಾಗ ನಮಗೆ ಇದು ಒಂದು ನಮ್ಮನ್ನ ಇದು ಅನ್ಸೋಣ ನಾವು ಹ್ಞೂ ಅಲ್ಲಿಲ್ರಿ, ಅವಾಗ ಒಪ್ಪಲಿಲ್ಲ. ಅವ್ರು ಮಾಡಿದ್ರಿ. ಅವ್ರು ಮಾಡಿದ ನಂತರ ಈಗ 2-3 ವರ್ಷ ಆಯ್ತು ರೀ ಅವ್ರ ಬೆಳೆ ಏನು ಮಾಡಿದಾರಲ್ಲ ಅದನ್ನ ನೋಡಿ ಈಗ ನಾವು ಒಂದು 4 ಎಕರೆ ಮಾಡ್ಬೇಕಂತೇಳಿ ನಮ್ದು ವಿಚಾರ ಬಂದೈತ್ರಿ. ಇದ್ರದ್ದು ಡ್ರ್ಯಾಗನ್ ಫ್ರೂಟ್ಸ್ಪ ಅಂದ್ರೆ ಅಗದಿ ನಾವು ಎಲ್ಲ ಕಡೆ ತಿರುಗಾಡಿ ಬಂದಿವ್ರಿ. ತಿರುಗಾಡಿ ಬಂದವ್ರು ನಮ್ಗೆ ಅಗದಿ ಫಸ್ಟ್ ಕ್ಲಾಸ್ ಅನಿಸೈತ್ರಿ ಇದು. ಯಾಕಂದ್ರೆ ನಮ್ಮ ದ್ರಾಕ್ಷಿ ಮಾಡುವಂಥ ಖರ್ಚು ಇದಕ್ಕೆ ಏನೂ ಇಲ್ರಿ. ನಾವು ದ್ರಾಕ್ಷಿಗೆ ಮಾಡ್ಬೇಕಾಗಿದ್ರಿ 1 ಎಕರೆಗೆ 1 ಲಕ್ಷ ರೂಪಾಯಿ ಖರ್ಚು ಮಾಡ್ಬೇಕ್ರಿ. ಈ ಡ್ರ್ಯಾಗನ್ಗೆ 1 ಎಕರೆಗೆ 10,000 ರೂಪಾಯಿ ಮಾಡ್ರೂ ನಾವು ದ್ರಾಕ್ಷಿ ಬೆಳೆದಿದ್ದಕ್ಕಿಂತ ಹೆಚ್ಚಿಗೆ ಬೆಳಿತೈತಿ ಅಂತೇಳಿ ನಮ್ಮ ಅಭಿಪ್ರಾಯ ಐತ್ರಿ. ನಮ್ಮ ಭರಮಪ್ಪಣ್ಣ ಇವ್ರು ಮಾಡಿದ್ದು ಇದನ್ನೆಲ್ಲ ನೋಡ್ಕೊಂಡು ನಾವು ಮಾಡ್ಬೇಕು, ಇನ್ನು ಮುಂದೆ ಮಾಡ್ಬೇಕಂತೇಳಿ ನೋಡ್ಲಿಕ್ಕೆ ಬಂದಿದ್ದೀವ್ರಿ. ಇಲ್ಲಿ ನೋಡಿದೀವಿ, ಬೆಳೆ ಚೆನ್ನಾಗಿದೆ ರೀ ಮತ್ತು ಖರ್ಚು ಕಮ್ಮಿ. ನಂದು ಈಗಾಗಲೇ ದ್ರಾಕ್ಷಿ ಇದೆ ರೀ. ದ್ರಾಕ್ಷಿ ಬಿಟ್ಟು ಇದಾಗ ಮಾಡ್ಬೇಕಂತೇಳಿ ಒಂದು ತಲೆ ಕೊಟ್ಟು ನೋಡ್ಕೊಂಡು ಭರಮಪ್ಪ ಅವ್ರ ಕಡೆ ಮಾಹಿತಿ ಕೇಳ್ಕೊಂಡು ಹೋಗ್ಬೇಕಂತೇಳಿ ಇಲ್ಲಿಗೆ ಬಂದಿದ್ದೀನಿ ರೀ. ಇನ್ನು ಡ್ರ್ಯಾಗನ್ ಫ್ರೂಟ್ ಬೆಳೆಯೋಕೆ ಸಾದಾ ಜಮೀನ್ ಸಾಕು. ಫಲವತ್ತಾದ ಭೂಮಿಯಲ್ಲಿ ಹೆಚ್ಚು ಇಳುವರಿಯನ್ನ ನಿರೀಕ್ಷೆ ಮಾಡಬಹುದು. ಭೂಮಿ ಚೆನ್ನಾಗಿ ನೀರು ಬಸಿದು ಹೋಗುವಂತಿರಬೇಕು. ಅತಿ ಹೆಚ್ಚು ಮಳೆ ಬೀಳೋ ಪ್ರದೇಶ ಸೂಕ್ತವಲ್ಲ. ಕ್ಯಾಕ್ಟಸ್ ಜಾತಿಗೆ ಸೇರಿದ್ರಿಂದ ಇದರ ಕಾಂಡ ಮೃದುವಾಗಿರುತ್ತೆ.
ಹೀಗಾಗಿ ನೀರು ನಿಂತಲ್ಲಿ ಕೊಳೆಯೋ ಸಾಧ್ಯತೆ ಹೆಚ್ಚು. ಆದ್ದರಿಂದ ಏರು ಮಡಿಗಳ ಮೇಲೆ ಡ್ರಿಪ್ ಅಳವಡಿಸಿಕೊಂಡು ಬೆಳೆಯುವುದು ಉತ್ತಮ. ಬೆಳೆ ನಾಟಿ ಮಾಡಿದ ಮೊದಲ ವರ್ಷದಲ್ಲೇ ಹಣ್ಣುಗಳನ್ನು ಕೊಡೋಕೆ ಆರಂಭ ಮಾಡುತ್ತೆ. ಆದರೆ 3ನೇ ವರ್ಷದ ನಂತರ ಉತ್ತಮ ಫಸಲು ಪಡೆಯಬಹುದು. ಸಾಮಾನ್ಯವಾಗಿ ಹೂಗಳು ಮೇ ಕೊನೆಯಿಂದ ಆಗಸ್ಟ್ ಮೊದಲ ವಾರದವರೆಗೆ ಕಾಣಿಸಿಕೊಳ್ಳುತ್ತವೆ. ಹೂ ಬಿಟ್ಟ 1 ತಿಂಗಳಲ್ಲಿ ಹಣ್ಣುಗಳನ್ನು ಕೊಯ್ಲು ಮಾಡಬಹುದು. ಒಟ್ಟಾರೆ ದ್ರಾಕ್ಷಿ ನಾಡಲ್ಲಿ ವಿದೇಶಿ ಬೆಳೆಯಾದ ಡ್ರ್ಯಾಗನ್ ಫ್ರೂಟ್ ಬೆಳೆದು ಉತ್ತಮ ಆದಾಯ ಗಳಿಸ್ತಾ ಇರೋ ಭರಮಪ್ಪ ಬಸ್ತಿ ಒಬ್ಬ ಮಾದರಿ ರೈತ ಅನಿಸಿಕೊಂಡಿದ್ದಾರೆ. ಇತರೆ ರೈತರಿಗೂ ಪ್ರೇರಣೆಯಾಗಿದ್ದಾರೆ. ವಿಜಯಪುರ ಜಿಲ್ಲೆಯ ಬಿಜ್ಜರಗಿ ಮತ್ತು ಬಾಬಾನಗರ ಪ್ರದೇಶ ದ್ರಾಕ್ಷಿ ಬೆಳೆಗೆ ಹೆಸರುವಾಸಿ. ಇಲ್ಲಿ ಉತ್ಪಾದನೆಯಾಗುವ ದ್ರಾಕ್ಷಿ ದೇಶಾದ್ಯಂತ ಹೆಸರು ಮಾಡಿದೆ. ಈ ದ್ರಾಕ್ಷಿ ಬೆಳೆಗೆ ನಿರ್ವಹಣಾ ವೆಚ್ಚ ಹೆಚ್ಚಾಗಿದ್ದು ಕೂಲಿ ಕಾರ್ಮಿಕರ ಸಮಸ್ಯೆಯೂ ಎದುರಾಗುತ್ತಿದೆ. ಇದಕ್ಕೆ ಪರ್ಯಾಯವಾಗಿ ಡ್ರ್ಯಾಗನ್ ಫ್ರೂಟ್ ವರದಾನವಾಗಿದೆ. ಬಾಬಾನಗರದ ಭರಮಣ್ಣ ಬಸ್ತಿಯವರು ಡ್ರ್ಯಾಗನ್ ಫ್ರೂಟ್ ಬೆಳೆಯುವ ಮೂಲಕ ಹೆಚ್ಚಿನ ಆದಾಯವನ್ನು ಕಂಡುಕೊಂಡಿದ್ದಾರೆ. ನಿರ್ವಹಣಾ ವೆಚ್ಚವೂ ಇಲ್ಲದೆ ಕೂಲಿ ಕಾರ್ಮಿಕರ ಸಮಸ್ಯೆಯನ್ನು ಸಮರ್ಥವಾಗಿ ನಿಭಾಯಿಸುವ ನಿಟ್ಟಿನಲ್ಲಿ ಈ ಒಂದು ಬೆಳೆ ರೈತರ ಪಾಲಿಗೆ ವರದಾನವಾಗಿದೆ. ಬರಪೀಡಿತ ಎಂದೇ ಹಣೆಪಟ್ಟಿ ಹೊತ್ತಿರುವ ವಿಜಯಪುರ ಜಿಲ್ಲೆಯ ರೈತರ ಪಾಲಿಗೆ ಈ ಬೆಳೆ ಅತ್ಯುನ್ನತ ಉತ್ಪಾದನೆಯಾಗಿದ್ದು ರೈತರು ಹೆಚ್ಚಿನ ಆದಾಯವನ್ನು ಕೂಡ ಕಂಡುಕೊಳ್ಳಬಹುದಾಗಿದೆ. ಕ್ಯಾಮರಾ ಪರ್ಸನ್ ಸುನಿಲ್ ಜೊತೆ ಮಹೇಶ್ ಶಿಡಗಾರ್, ನ್ಯೂಸ್ 18 ಕನ್ನಡ, ವಿಜಯಪುರ. ರಾಜ್ಯದ ಉತ್ತರ ಮತ್ತು ದಕ್ಷಿಣ ಭಾಗದಲ್ಲಿ ಅನೇಕ ರೈತರು ಈರುಳ್ಳಿ ಬೆಳೆಯುವುದನ್ನ ನೋಡ್ತೀವಿ. ಆದರೆ ಇದರಲ್ಲಿ ಉತ್ತಮ ಇಳುವರಿಯನ್ನ ಪಡೆಯೋರು ಮಾತ್ರ ತುಂಬಾ ಕಡಿಮೆ. ಈರುಳ್ಳಿಯ ಫಸಲು ರೈತ ಆಯ್ದುಕೊಳ್ಳುವಂತಹ ತಳಿ ಮತ್ತು ಬೇಸಾಯ ಕ್ರಮಗಳ ಮೇಲೆ ಅವಲಂಬಿತವಾಗಿದೆ. ಈರುಳ್ಳಿಯನ್ನ ವರ್ಷದ 3 ಕಾಲಗಳಲ್ಲಿ ಬೆಳೆಯಬಹುದಾಗಿದ್ದು, ನೀರಾವರಿಯಲ್ಲಿ ಆಧುನಿಕ ಬೇಸಾಯ ತಾಂತ್ರಿಕತೆಗಳನ್ನು ಅಳವಡಿಸಿಕೊಂಡಲ್ಲಿ ಅಧಿಕ ಫಸಲಿನ ಜೊತೆ ಒಳ್ಳೆಯ ಲಾಭವನ್ನೂ ಗಳಿಸಬಹುದು ಅಂತಾರೆ ತೋಟಗಾರಿಕಾ ತಜ್ಞ ಡಾ ಶಶಿಕುಮಾರ್. ಈರುಳ್ಳಿ ನಮ್ಮ ದೇಶದಲ್ಲಿ ಬೆಳೆಯಲಾಗುವ ಪ್ರಮುಖ ವಾಣಿಜ್ಯ ಬೆಳೆ. ದೇಶದಲ್ಲಿ ಮುಖ್ಯವಾಗಿ ಮಹಾರಾಷ್ಟ್ರ, ತಮಿಳುನಾಡು, ಆಂಧ್ರಪ್ರದೇಶ ಮತ್ತು ಕರ್ನಾಟಕ ರಾಜ್ಯಗಳಲ್ಲಿ ಹೆಚ್ಚಾಗಿ ಇದನ್ನ ಬೆಳೆಯಲಾಗುತ್ತೆ. ಉತ್ತರ ಕರ್ನಾಟಕದಲ್ಲಿ ಮುಖ್ಯ ಬೆಳೆಯಾಗಿ ಮತ್ತು ಇತರೆ ಬೆಳೆಗಳ ಜೊತೆ ಮಿಶ್ರ ಬೆಳೆಯಾಗಿ ಮಳೆಯಾಶ್ರಿತ ಮತ್ತು ನೀರಾವರಿಯಲ್ಲಿ ಇದರ ಬೇಸಾಯವನ್ನ ನೋಡಬಹುದು. ನಮ್ಮಲ್ಲಿ ಅನೇಕ ರೈತರು ನೀರಾವರಿಯಲ್ಲಿ ಈರುಳ್ಳಿ ಬೆಳೀತಾ ಇದ್ರು, ಇಳುವರಿ ಮಾತ್ರ ಅಷ್ಟಕ್ಕಷ್ಟೇ. ಆದ್ರೆ ಉತ್ತಮ ತಳಿಗಳ ಆಯ್ಕೆ, ಸುಧಾರಿತ ನಾಟಿ ಕ್ರಮ ಮತ್ತು ವೈಜ್ಞಾನಿಕ ಬೆಳೆ ನಿರ್ವಹಣೆಯಿಂದ ಅಧಿಕ ಇಳುವರಿ ಸಾಧ್ಯ ಅಂತಾರೆ ತಜ್ಞರು. ಈ ಒಂದು ಈರುಳ್ಳಿ ಬೇಸಾಯ ಉತ್ತರ ಕರ್ನಾಟಕದಲ್ಲಿ ಹಲವಾರು ವಿಧದ ಮಣ್ಣಿನಲ್ಲಿ ಈ ಒಂದು ಈರುಳ್ಳಿಯನ್ನು ಬೆಳೀತಾ ಇದ್ದಾರೆ. ಇನ್ನು ತಳಿಗಳ ಬಗ್ಗೆ ನಾವು ಮಾಹಿತಿ ಮಾಡ್ಕೋಬೇಕಾದ್ರೆ ಹೆಚ್ಚಿನ ಇಳುವರಿ ಪಡ್ಕೊಳ್ಳೋಕ್ಕೆ ಉತ್ತಮ ರೋಗ ನಿರೋಧಕತೆ ಹೊಂದಿರತಕ್ಕಂಥ, ಹೆಚ್ಚಿನ ಇಳುವರಿಯ ಸಾಮರ್ಥ್ಯವನ್ನು ಹೊಂದಿರತಕ್ಕಂಥ ತಳಿಗಳನ್ನು ರೈತರು ಆಯ್ಕೆ ಮಾಡ್ಕೋಬೇಕಾಗತ್ತೆ. ನಮ್ಮಲ್ಲಿ ಭಾರತೀಯ ಕೃಷಿ ಸಂಶೋಧನಾ ಕೇಂದ್ರ IIHR ಬೆಂಗಳೂರಿನಲ್ಲಿ ಬಿಡುಗಡೆ ಆದಂಥ ಒಂದು 2 ತಳಿಗಳು ವಿಶೇಷವಾಗಿ ಉತ್ತಮ ಇಳುವರಿ ಕೊಡ್ತಕ್ಕಂಥದ್ದನ್ನು ನಾವು ಇಲ್ಲಿ ಕಂಡುಕೊಂಡಿದ್ದೇವೆ. ಮೊದಲನೇದಾಗಿ ಅರ್ಕಾ ಕಲ್ಯಾಣ್ ಅನ್ನೋದು ನರ್ಸರಿಯಿಂದ ಮುಖ್ಯ ಭೂಮಿಗೆ ಟ್ರಾನ್ಸ್ಪ್ಲಾಂಟ್ ಮಾಡಿದ ಮೇಲೆ 100ರಿಂದ 110 ದಿನಗಳಲ್ಲಿ ಇದು ಕಟಾವಿಗೆ ಬರ್ತಾ ಇದೆ. 33-34 ಟನ್ಸ್ ಹೆಕ್ಟೇರ್ವರೆಗೂ ರೈತರು ಇಳುವರಿಯನ್ನು ಪಡಿತಾ ಇದ್ದಾರೆ. ಅದೇ ರೀತಿ ಅರ್ಕಾ ನಿಕೇತನ ಅಂತ ಒಂದು ತಳಿ ಇದೆ. ಇದು ಸ್ವಲ್ಪ ಹೆಚ್ಚಿನ ದಿನ 145 ದಿನಗಳು ಟ್ರಾನ್ಸ್ಪ್ಲಾಂಟೇಷನ್ ಆದಮೇಲೆ ಮಾಗುವ ಹಂತಕ್ಕೆ, ಕಟಾವಿನ ಹಂತಕ್ಕೆ ಬರ್ತಾ ಇದೆ. ಇದು ಸಹ 34 ಟನ್ ಪ್ರತಿ ಹೆಕ್ಟೇರ್ ಇಳುವರಿ ಕೊಡ್ತಕ್ಕಂಥ ತಳಿಯಾಗಿದೆ. ಇನ್ನು ನಮ್ಮ NHRDF ನಾಸಿಕ್ದವರು ಬಿಡುಗಡೆಗೊಳಿಸಿದಂಥ ಅಗ್ರಿಫೌಂಡ್ ಡಾರ್ಕ್ ರೆಡ್ ಮತ್ತು ಅಗ್ರಿಫೌಂಡ್ ಲೈಟ್ ರೆಡ್ ಅನ್ನೋ 2 ತಳಿಗಳಿದ್ದಾವೆ. ಇವು ಸಹ 95ರಿಂದ 110 ದಿನ ಅಗ್ರಿಫೌಂಡ್ ಡಾರ್ಕ್ ರೆಡ್ ಮತ್ತು ಅಗ್ರಿಫೌಂಡ್ ಲೈಟ್ ರೆಡ್ 160ರಿಂದ 165 ದಿನಗಳವರೆಗೆ ಕಟಾವಿಗೆ ಬರ್ತಾ ಇದೆ. ಇವು ಸಹ 30ರಿಂದ 40 ಟನ್ಗಳ ಒಂದು ಪ್ರತಿ ಹೆಕ್ಟರ್ಗೆ ಇಳುವರಿಯನ್ನು ಪಡೆದುಕೊಳ್ತಾ ಇದ್ದಾರೆ. 1.5 ಮೀಟರ್ಸ್ ಅಗಲ, 10 ಮೀಟರ್ ಉದ್ದದ್ದು
20 ಸೆಂಟಿಮೀಟರ್ ಅಥವಾ 30 ಸೆಂಟಿಮೀಟರ್ ಎತ್ತರಕ್ಕೆ ಮಡಿಗಳನ್ನು ಮಾಡ್ಕೋಬೇಕು. ಇಂಥ ಒಂದು 3 ಮಡಿಗಳು ಒಂದು ಎಕರೆಗೆ ಎಷ್ಟು ಬೇಕು ಅಷ್ಟು ಸಸಿಗಳನ್ನು ನಾವು ಮಾಡ್ಕೋಬಹುದು. ಈರುಳ್ಳಿಯ ಸಸಿಗಳನ್ನು ಈ ಒಂದು ಮಡಿಯಿಂದ ನಾವು ಏನು ಮುಖ್ಯ ಭೂಮಿಗೆ ಸ್ಥಳಾಂತರಗೊಳಿಸ್ತಾ ಇದ್ದೇವೆ, ಅಲ್ಲಿ ಸಾಲಿನಿಂದ ಸಾಲಿಗೆ ಅಂದರೆ ಒಂದು ಏನು ಏರು ಮಡಿಯಿಂದ ಇನ್ನೊಂದು ಏರು ಮಡಿಯ 2 ಹರಿಗಳು ಏನು ಬರ್ತವೆ 1.52 ಮೀಟರ್ಸ್ನ ಅಂತರದಲ್ಲಿ ನಾವು ಏರು ಮಡಿಗಳ ಹರಿಗಳ ಅಂತರವನ್ನು ನಾವು ಕಾಪಾಡ್ಕೊಳ್ಬೇಕಾಗುತ್ತೆ. ಇದೇನು ಏರು ಮಡಿಯಲ್ಲಿ 6 ಸಾಲುಗಳ ಒಂದು ಈರುಳ್ಳಿ ಸಸಿಗಳನ್ನು ನೆಡೋದಕ್ಕೆ 10 ಸೆಂಟಿಮೀಟರ್ ಸಾಲಿನಿಂದ ಸಾಲಿಗೆ ಅಂತರ ಇಟ್ಟು, ಆಮೇಲೆ ಗಿಡದಿಂದ ಗಿಡಕ್ಕೆ 5 ರಿಂದ 8 ಸೆಂಟಿಮೀಟರ್ವರೆಗೆ ಅಂತರವನ್ನು ಕಾಪಾಡಿಕೊಂಡು ನಾವು ಈರುಳ್ಳಿ ಸಸಿಗಳನ್ನು ಮುಖ್ಯ ಭೂಮಿಯಲ್ಲಿ ನಾಟಿ ಮಾಡಬೇಕಾಗುತ್ತೆ. ಇನ್ನೊಂದು ವಿಷಯ ನಿಮ್ಗೆ ಹೇಳಲೇಬೇಕು. ಈರುಳ್ಳಿಯಲ್ಲಿ ಹನಿ ನೀರಾವರಿ ಅಳವಡಿಸಿಕೊಂಡಲ್ಲಿ ಸಾಂಪ್ರದಾಯಿಕ ಪದ್ಧತಿಗಿಂತ ಅಧಿಕ ಇಳುವರಿ ಪಡೆಯುವುದು ಸಾಧ್ಯ ಇದೆ. ಇದನ್ನ ತೋಟಗಾರಿಕೆ ವಿಜ್ಞಾನಿಗಳು ಸಾಬೀತು ಮಾಡಿದ್ದಾರೆ ಕೂಡ. ಉತ್ತರ ಕರ್ನಾಟಕದಲ್ಲಿ ಈಗ ಬಹಳಷ್ಟು ಜನ ನೀರಾವರಿಯಲ್ಲಿ ಈರುಳ್ಳಿಯನ್ನು ಬೆಳೀತಾ ಇರೋದ್ರಿಂದ ಹಾಗೂ 1 ಎಕರೆಗೆ ಎಷ್ಟು ಸಸಿಗಳು ನಾಟಿ ಮಾಡಬೇಕಾಗತ್ತೆ ಅಷ್ಟು ನಾಟಿಗಳನ್ನು ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಇರೋದ್ರಿಂದ ಒಂದೇ ಸೈಜಿನ ಈರುಳ್ಳಿಗಳನ್ನು ಹಾಗೂ ಉತ್ತಮ ಇಳುವರಿಯನ್ನು, ಒಳ್ಳೆಯ ಗುಣ ಹಾಗೂ ಏನು ಮ್ಯಾಚುರಿಟಿ ಆಗ್ತಕ್ಕಂಥ ಗಡ್ಡೆಗಳನ್ನು ನಾವು ರೈತರು ಹಾರ್ವೆಸ್ಟ್ ಮಾಡೋದನ್ನು ನೋಡ್ತಾ ಇದ್ದೇವೆ. ಈ ಒಂದು ನೀರಾವರಿ ಪದ್ಧತಿಯಲ್ಲಿ 1 ಎಕರೆಗೆ ಸಾಕಷ್ಟು ಅಂದರೆ ಏನು ನಾವು ಹರಡು ಪದ್ಧತಿಯಲ್ಲಿ ರೈತರು ಈರುಳ್ಳಿ ಬೆಳೀತಾ ಇದ್ದಾರೆ, ಅದರ 4-5 ಪಟ್ಟು ಹೆಚ್ಚಿಗೆ ಇಳುವರಿಯನ್ನು ತೆಗಿತಾ ಇರೋದನ್ನು ನಾವು ಈ ನೀರಾವರಿ ಕ್ಷೇತ್ರದ ಉಳ್ಳಾಗಡ್ಡಿಯಲ್ಲಿ ನಾವು ನೋಡ್ತಾ ಇದ್ದೇವೆ. ಈ ಒಂದು ನೀರಾವರಿ ಪ್ರದೇಶ ಏನು ಹನಿ ನೀರಾವರಿಯ ಈ ಈರುಳ್ಳಿ ಬೇಸಾಯದ ಕ್ಷೇತ್ರಗಳಿದ್ದಾವೆ, ಇಲ್ಲಿ ನಾವು ಕಟಾವು ಮಾಡಿ ನೋಡಿದಾಗ ಈರುಳ್ಳಿಯ ಗಾತ್ರ ಸಮನಾಗಿ ಇರೋದ್ರಿಂದ ಈ ಗ್ರೇಡಿಂಗಲ್ಲಿ ನಾವು ಬಂದಾಗ 1, 2, 3 ಗ್ರೇಡಿಂಗ್ ಏನು ಮಾಡ್ತಾ ಇದ್ದೇವೆ, ಇಲ್ಲಿ ಕೇವಲ 2 ಗ್ರೇಡಿಂಗನ್ನು ನಾವು ನೋಡ್ತಾ ಇದ್ದೇವೆ. ಹನಿ ನೀರಾವರಿಯಲ್ಲಿ ಬರ್ತಕ್ಕಂಥ ಇಳುವರಿ 4 ರಿಂದ 5 ಪಟ್ಟು ಜಾಸ್ತಿ ಇಳುವರಿ ಏನು ಬರ್ತಾ ಇದೆ, ಇದು ಆ ಒಂದು ಬೆಲೆ ಕಡಿಮೆ ಆದರೂ ಸಹ ರೈತರಿಗೆ ಶೇಖರಣೆ ಮಾಡಿಕೊಂಡು ಸ್ವಲ್ಪ ಹೆಚ್ಚಿನ ಒಂದು ಬೆಲೆ ಮಾರ್ಕೆಟಲ್ಲಿ ಬಂದಾಗ ಮಾರುಕಟ್ಟೆ ಮಾಡೋದ್ರಿಂದ ಅವರ ಒಂದು ಲಾಭವನ್ನು ಹೆಚ್ಚಾಗಿ ಪಡೆಯಲು ಸಾಧ್ಯ ಇದೆ. ಒಟ್ಟಾರೆ ಈರುಳ್ಳಿ ಬೆಳಿಬೇಕೆನ್ನುವವರು ಏರುಮಡಿಗಳ ಮೇಲೆ ಡ್ರಿಪ್ ಅಳವಡಿಸಿಕೊಂಡು ಸಾಲುಗಳಲ್ಲಿ ಆರೋಗ್ಯವಂತ ಸಸಿಗಳನ್ನ ನಾಟಿ ಮಾಡಿ, ಹಾಗೇನೆ ಡ್ರಿಪ್ ಮೂಲಕ ರಸಗೊಬ್ಬರಗಳನ್ನ ಕೊಡೋ ವ್ಯವಸ್ಥೆ ಮಾಡಿಕೊಳ್ಳಿ. ಇದರಿಂದ ನೀರಷ್ಟೇ ಅಲ್ಲ, ಪೋಷಕಾಂಶಗಳ ಸದ್ಬಳಕೆಯಾಗಿ ಹೆಚ್ಚು ಇಳುವರಿ ಪಡೆಯೋದು ಸಾಧ್ಯ ಆಗತ್ತೆ. ಹನಿ ನೀರಾವರಿಗೆ ತೋಟಗಾರಿಕೆ ಇಲಾಖೆಯಿಂದ ಸಬ್ಸಿಡಿ ದೊರೀತಾ ಇದ್ದು, ಇದರ ಪ್ರಯೋಜನ ಪಡೆದುಕೊಳ್ಳುವುದನ್ನ ಮರಿಬೇಡಿ. ನಮ್ಮದು ಅಡಿಕೆ, ಬಾಳೆ, ವೀಳ್ಯದೆಲೆ, ತೆಂಗು ಆಲ್ರೆಡಿ ಇಷ್ಟು ಕ್ರಾಪ್ಸು ನಮಗೆ ಆವಾಗಲೇ ಮಾರಾಟ ಮಾಡ್ತಾಯಿದ್ದೀವಿ. ಇದ್ರ ಜೊತೆಗೆ ಈಗ ಮತ್ತು ಲವಂಗ, ದಾಲ್ಚಿನ್ನು ಮತ್ತು ಜೈಕಾಯಿ ಮತ್ತು ದಾಳಿಂಬೆ ಹಾಕಿದ್ದೀವಿ, ಸ್ವಲ್ಪ ಮೋಸಂಬಿ ಹಾಕಿದ್ದೀವಿ. ಈಗ ನಾವು ಒಂದು ತಿಂಗಳಲ್ಲಿ 3 ಸರಿ ಜೀವಾಮೃತ ಮಾಡಿ ಭೂಮಿಗೆ ಚೆಲ್ತೀವಿ ಮತ್ತು ಗಿಡಗಳ ಮೇಲೆಲ್ಲ ಹಚ್ಚುತ್ತೀವಿ. ಇವಾಗ ನಮಗೆ 2 ವರ್ಷದಿಂದ ಈಗ ಹೆಚ್ಚಿನ ಪಾಲು ಒಂದು 25 ರಿಂದ 30% ಬದಲಾವಣೆ ಕಾಣ್ತಾ ಐತೆ. ಜೊತೆಗೆ ನಮ್ಮದು ಜೀವಾಮೃತ ಸಸಿಗಳು ನರ್ಸರಿ ಮಾಡ್ತಿದ್ವಿ. ತೆಂಗಿನ ಗಿಡ, ಅಡಿಕೆ ಗಿಡ, ಕಾಫಿ ಗಿಡ, ಕಾಳುಮೆಣಸಿನ ಗಿಡ. ಅದು ಮೊದಲು ಒಂದು 20 ವರ್ಷದಿಂದ ಮಾಡ್ತಿದ್ವಿ. ಅದನ್ನು ಕೊಟ್ಟಿಗೆ ಗೊಬ್ಬರದಿಂದ ಮಾಡ್ತಿದ್ವಿ ಗಿಡಗಳನ್ನ. ಇವಾಗ ಜೀವಾಮೃತದಿಂದ ಅದನ್ನು ಬೆಳೆಸ್ತಾ ಇದ್ದೀವಿ. ಮತ್ತು ಈಗ ನಮಗೆ ಈಗ ಪೂರ್ಣ ನಾವು ಈಗ ನೈಸರ್ಗಿಕ ಕೃಷಿಗೆ ಹೊಂದ್ಕೊಂಡಿದ್ದೀವಿ. ಮತ್ತು ನಮ್ಮ ಭೂಮಿನಿಗೆ ಸಾಕಾಗಷ್ಟು ಬದಲಾವಣೆ ಕಾಣ್ತಾ ಇದೆ. ಅಡಿಕೆ ನಂದು 1 ಎಕರೆಲಿ ಈಗ ಒಂದು 75 ರಿಂದ 80 ಕ್ವಿಂಟಲ್ ಆಗ್ತಿತ್ತು ರಾಸಾಯನಿಕ ಕೃಷಿಯಲ್ಲಿ. ನಾನು ಹೋದ ಸಾರಿ 97 ಕ್ವಿಂಟಲ್ ಕೊಟ್ಟಿದ್ದೀನಿ ಹಸಿ ಅಡಿಕೆ. ಅದರಿಂದ ಈ ಸರಿ ಒಂದು 110 ರಿಂದ 120 ಕ್ವಿಂಟಲ್ ಆಗ್ಬೋದು ಅಂತ ಅಂದಾಜು ಮಾಡಿದ್ದೀನಿ. ಮತ್ತು ಅವರು ಏನು ಸುಭಾಷ್ ಪಾಳೇಕರ್ ಹೇಳಿದ್ದಾರೆ ಅದನ್ನು ಚಾಚು ತಪ್ಪತಾನೆ ಮಾಡ್ತಾಯಿದ್ವಿ. ಮತ್ತು ಈ ಖರ್ಚು ತುಂಬ ಲೇಬರ್ ಖರ್ಚಿಲ್ಲ.
ಅಥವಾ ಬೇರೆ ಯಾವುದೇ ಹೊರಗಡೆಯಿಂದ ತಂದು ಹಾಕೋಂಥ ಇದಿಲ್ಲ. ನಾವೇ ಹಸು ಸಾಕಿ ಅದರಿಂದ ಗಂಜಲ ಮತ್ತು ತಾಜಾ ಸಗಣಿಯಿಂದ ಈಗ ಅದನ್ನು ನಾವು ಜೀವಾಮೃತ ಮಾಡ್ತಾಯಿದ್ದೀವಿ. ಜೊತೆಗೆ ಬೇರೆ ರೈತರಿಗೂ ಮಾಡಿ ಅಂತ ಪ್ರೇರೇಪಣೆ ಮಾಡ್ತಾಯಿದ್ದೀವಿ. ಮತ್ತು ಇನ್ನು ಸಾಕಷ್ಟು ಬದಲಾವಣೆ ಆಗಿದೆ ಅಂತ ನನಗೆ ತುಂಬ ನಂಬಿಕೆ ಇದೆ. ರೈತ ಬಾಂಧವರೇ, ಇಂದಿನ ಅನ್ನದಾತ ಕಾರ್ಯಕ್ರಮ ನಿಮಗೆ ಇಷ್ಟವಾಯಿತು ಅಂದ್ಕೊಳ್ತೀವಿ. ಮತ್ತಷ್ಟು ಮಾಹಿತಿಗಳೊಂದಿಗೆ ನಾಳೆಯ ಅನ್ನದಾತ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ನೋಡ್ತಾ ಇರಿ News 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.